ಎಲ್ಲರಿಗೂ ನಮಸ್ಕಾರ. ಲರ್ನಿಂಗ್ ಇಂಗ್ಲೀಷ್ ವಿತ್ ಸತೀಶ್ ಯೂಟ್ಯೂಬ್ ಚಾನಲ್ನಲ್ಲಿ ಇಂಗ್ಲೀಷ್ನ ಕಲಿತಾ ಇದ್ದೀರಿ. ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಒಂದು ಜಿಪುಣ ಗಂಡ. ಸೊ ಅದರಲ್ಲಿ ನಾವು ಕಲ್ತ್ಕೊಂಡ್ವಿ ಹೇಗೆ ಆತ ಈ ಜಿಪುಣತನ ತೋರಿಸ್ತಾನೆ ಅಂತ. ಅದರ ಆಧಾರದ ಮೇಲೆ ನಾನೇನು ಮಾಡಿದ್ದೀನಿ, ಕೆಲವು ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಇಲ್ಲಿ ಬರ್ತಿದ್ದೀನಿ. ಸೊ ನೀವು ಅಭ್ಯಾಸ ಮಾಡಿ, ಸಾಧ್ಯ ಆದರೆ ನನಗೆ ಒಂದು ರೆಕಾರ್ಡಿಂಗ್ ಕೂಡ ಕಳಿಸ್ಕೊಡಿ, ನೋಡೋಣ. ಸೊ ಇಲ್ಲಿ ನೋಡಿ, ಹೌ ಡಿಡ್ ದ ಹಸ್ಬೆಂಡ್ ವಾಂಟ್ ಟು ಗೋ ಟು ದ ಹಿಲ್ ಅಂದರೆ ಬೆಟ್ಟದ ಮೇಲೆ ಆತ ಹೇಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ ಅಂತ, ಅವನ ಮನಸ್ಸಿನಲ್ಲಿ ಹೇಗಿತ್ತು ಅಂತ. ಉತ್ತರ ಏನು ಹೇಳಿ? ದ ಹಸ್ಬೆಂಡ್ ವಾಂಟೆಡ್ ಟು ವಾಕ್ ಟು ದ ಹಿಲ್. ಅವನು ನಡ್ಕೊಂಡು ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ದ. ಹಸ್ಬೆಂಡ್ ವಾಂಟೆಡ್ ಟು ವಾಕ್ ಟು ದ ಹಿಲ್. ಆಮೇಲೆ ಎರಡನೇ ಪ್ರಶ್ನೆ, ವೈ ಡಿಡ್ ದ ಹಸ್ಬೆಂಡ್ ರೆಫ್ಯೂಸ್ ಟು ಗೋ ಟು ಬಸ್ ಅಂದರೆ ಏನು? ಯಾಕೆ ಆತ ತಿರಸ್ಕರಿಸಿದ ಬಸ್ನಲ್ಲಿ ಹೋಗೋದಕ್ಕೆ ಅಂತ. ವೈ ಡಿಡ್ ದ ಹಸ್ಬೆಂಡ್ ರೆಫ್ಯೂಸ್ ಟು ಗೋ ಟು ಬಸ್. ಗೋ ಬೈ ಬಸ್, ಗೋ ಟು ಬಸ್ ಅಲ್ಲ. ಬೈ ಬಸ್ ಅಂದರೆ ಬಸ್ಸಿನ ಮೂಲಕ ಅಂಥೇಳಿ. ವೈ ಡಿಡ್ ದ ಹಸ್ಬೆಂಡ್ ರೆಫ್ಯೂಸ್ ಅಂದರೆ ಆತ ರೆಫ್ಯೂಸ್ ಮಾಡ್ದ ಟು ಗೋ ಬೈ ಬಸ್, ಬಸ್ಸಿನಲ್ಲಿ ಹೋಗೋದಕ್ಕೆ ಆತ ಯಾಕೆ ರೆಫ್ಯೂಸ್ ಮಾಡ್ದ? ಉತ್ತರ ಏನು? ಬಿಕಾಸ್, ಯಾಕೆ ಅಂದರೆ ದ ಬಸ್ ಫೇರ್ ಅಂದರೆ ಬಸ್ಸಿನ ದರ ವಾಸ್ 100 rupees ಪರ್ ಪರ್ಸನ್. ಪರ್ ಪರ್ಸನ್ ಅಂದರೆ ಒಬ್ಬರಿಗೆ 100 ರೂಪಾಯಿ ಇತ್ತು. ಹಾಗಾಗಿ ಆತ ಏನು ಮಾಡ್ದ? ಅದನ್ನು ಅವಾಯ್ಡ್ ಮಾಡ್ದ, ಆತ ರಿಫ್ಯೂಸ್ ಮಾಡ್ತಾ ಇದ್ದ, ಆತ ತಿರಸ್ಕರಿಸ್ತಾ ಇದ್ದ. ಮೂರನೇ ಪ್ರಶ್ನೆ, ಹೌ ಮಚ್ ಮನಿ ಕುಡ್ ದೇ ಸೇವ್ ಬೈ ವಾಕಿಂಗ್. ಅವರಿಬ್ಬರು ನಡ್ಕೊಂಡು ಹೋಗುವುದರ ಮೂಲಕ ಎಷ್ಟು ಹಣವನ್ನು ಅವರು ಮಿಕ್ಕಿಸ್ತಾ ಇದ್ರು ಅಥವಾ ಅವರು ಸೇವ್ ಮಾಡ್ತಿದ್ರು ಅಂತ. ಉತ್ತರ ಏನು? ದೇ ಕುಡ್ ಸೇವ್ 200 rupees. ಅವರು 200 ರೂಪಾಯಿನ ಉಳಿತಾಯ ಮಾಡ್ಬೋದಾಗಿತ್ತು ಅಲ್ವಾ? ಸೊ ಇಲ್ಲಿ ಒಂದು ಕುಡ್ ಬಂದಿದೆ, ನಾವು ಹುಷಾರಾಗಿ ಗಮನಿಸಿ. ದೇ ಕುಡ್ ಸೇವ್ 200 rupees. ನಾಲ್ಕನೇ ಪ್ರಶ್ನೆ, ವಾಟ್ ಡಿಡ್ ದ ವೈಫ್ ಆಸ್ಕ್ ದ ಹಸ್ಬೆಂಡ್ ಟು ಬೈ. ಸೊ ಆಕೆ ಹಸ್ಬೆಂಡ್ ಏನಂತ ಕೇಳಿದ್ಲು? ಏನನ್ನ ಪರ್ಚೇಸ್ ಮಾಡೋದಕ್ಕೆ ಕೇಳಿದ್ಲು? ಏನು ಕೊಂಡ್ಕೊಳ್ಳಿ ಅಂತ ಹೇಳಿದ್ಲು ಹೇಳಿ? ಶಿ ಆಸ್ಕ್ಡ್ ಹಿಮ್, ಆಕೆ ಕೇಳಿದ್ಲು ಟು ಈ ಥರದಕ್ಕೆ ಅಂತ. ಯಾವುದಕ್ಕೆ? ಟು ಬೈ ಅಂದರೆ ಕೊಂಡುಕೊಳ್ಳೋದಕ್ಕೆ. ಟು ಬೈ ಫ್ರೂಟ್ಸ್ ಆ್ಯಂಡ್ ಫ್ರೂಟ್ ಜ್ಯೂಸ್. ಸೊ ಹಣ್ಣುಗಳು ಮತ್ತು ಹಣ್ಣಿನ ರಸ ಕೊಂಡ್ಕೊಳ್ಳೋದಕ್ಕೆ ಆಕೆ ಹೇಳಿದ್ಲು. ಅಲ್ಲಿ ನೀವು ಸೆಪ್ರೇಟ್ ಮಾಡಿದ್ರೆ ಶಿ ಆಸ್ಕ್ಡ್ ಹಿಮ್ ಬೇರೆ ಮಾಡ್ಕೋಬೇಕು, ಅಂದರೆ ಆಕೆ ಕೇಳಿದಳು ಆತನನ್ನು ಅಂತ. ಟು ಬೈ ಅದನ್ನು ಸೆಪ್ರೇಟ್ ಮಾಡ್ಕೋಬೇಕು, ಅಂದರೆ ಕೊಂಡುಕೊಳ್ಳೋದಕ್ಕೆ. ಏನನ್ನು ಕೊಂಡುಕೊಳ್ಳೋದಕ್ಕೆ ಅಂತ ನಾವು ಮೂರನೇ ಭಾಗದಲ್ಲಿ ಹಾಕಬೇಕು. ಫ್ರೂಟ್ಸ್ ಆ್ಯಂಡ್ ಫ್ರೂಟ್ ಜ್ಯೂಸಸ್, ಹಣ್ಣುಗಳು ಮತ್ತು ಹಣ್ಣಿನ ರಸಗಳು. ಐದನೇ ಪ್ರಶ್ನೆ, ಹೌ ಮಚ್ ಮನಿ ಡಿಡ್ ದ ಹಸ್ಬೆಂಡ್ ಗಿವ್ ಹಿಸ್ ವೈಫ್. ಹೌ ಮಚ್ ಮನಿ ಡಿಡ್ ದ ಹಸ್ಬೆಂಡ್ ಗಿವ್ ಹಿಸ್ ವೈಫ್. ಆತ ತನ್ನ ಹೆಂಡತಿಗೆ ಎಷ್ಟು ಹಣವನ್ನು ಕೊಟ್ಟ ಅಲ್ವಾ? ಹೌ ಮಚ್ ಮನಿ ಡಿಡ್ ದ ಹಸ್ಬೆಂಡ್ ಗಿವ್ ಹಿಸ್ ವೈಫ್. ಉತ್ತರ ಏನು? ಹಿ ಗೇವ್. ನೋಡಿ, ಇಲ್ಲಿ ಎರಡನೇ ಕ್ರಿಯಾಪದ ಹಾಕಬೇಕು. ಹಿ ಗಿವ್ ಬರಬಾರ್ದು ಬೈ ಮಿಸ್ಟೇಕ್. ಹಿ ಗೇವ್ ಹರ್, ಆಕೆಗೆ ಆತ ಕೊಟ್ಟ. ಏನೇನು ಕೊಟ್ಟ? 10 rupees. ಹಿ ಗೇವ್ ಹರ್, ಅದು ಒಂದು ವಾಕ್ಯ, ಅಂದರೆ ಆತ ಕೊಟ್ಟನು ಅಂತ. ಯಾಕೆ? ಯಾರಿಗೆ? ಆಕೆಗೆ 10 rupees, 10 ರೂಪಾಯಿಗಳನ್ನು ಕೊಟ್ಟ. ಆರನೇ ಪ್ರಶ್ನೆಗೆ ಹೋಗೋಣವಾ? ವಾಟ್ ಕುಡ್ ದೆ ಬೈ ಫಾರ್ 10 rupees. ವಾಟ್ ಕುಡ್ ದೆ ಬೈ ಫಾರ್ 10 rupees. ಅವರು 10 ರೂಪಾಯಿಲಿ ಏನನ್ನು ಕೊಂಡ್ಕೊಳ್ಬೋದಾಗಿತ್ತು? ವಾಟ್ ಕುಡ್ ದೆ ಬೈ ಫಾರ್ 10 rupees. ಅದು ಉತ್ತರ ಏನು? ದೆ ಕುಡ್ ಬೈ 2 bananas. ಅವರು 2 ಬಾಳೆಹಣ್ಣುಗಳನ್ನು ಕೊಂಡ್ಕೊಳ್ಬೋದಾಗಿತ್ತು. ಅದು ಅಲ್ಲಿ ಕುಡ್ ಬರುತ್ತೆ. ಅವ್ರು ಏನನ್ನು ಕೊಂಡ್ಕೊಳ್ಬೋದಾಗಿತ್ತು ಅಂದರೆ ಇನ್ನೂ ಕೊಂಡ್ಕೊಂಡಿಲ್ಲ, ಅಂದರೆ ಏನನ್ನು ಕೊಂಡ್ಕೊಳ್ಬೋದು ಅದು ಸಾಧ್ಯತೆಯನ್ನು ತೋರಿಸುತ್ತೆ ಅಲ್ವಾ? ಸೊ ವಾಟ್ ಕುಡ್ ದೆ ಬೈ ಫಾರ್ 10 rupees. ಉತ್ತರ ಏನು? ದೆ ಕುಡ್ ಬೈ 2 bananas. ಆಮೇಲೆ 7ನೇ ಪ್ರಶ್ನೆಗೆ ಹೋಗೋಣವಾ? ಹೌ ಮಚ್ ಡಿಡ್ 1 banana ಕಾಸ್ಟ್. ಅಂದರೆ ಒಂದು ಬಾಳೆಹಣ್ಣಿಗೆ ಎಷ್ಟು ದರ ಇತ್ತು? ಸೊ ಎಷ್ಟು
ಎಷ್ಟು ರೂಪಾಯಿದು ಬಾಳೆಹಣ್ಣಾಗಿತ್ತದು ಅಂದರೆ ಒಂದು ಬನಾನಾ ತನ್ನ ಬೆಲೆ ಎಷ್ಟಾಗಿತ್ತು ಅಂತ ಇಲ್ಲಿ. ಹೌ ಮಚ್ ಡಿಡ್ ಒನ್ ಬನಾನಾ ಕಾಸ್ಟ್? ಒಂದು ಬಾಳೆಹಣ್ಣಿಗೆ ಎಷ್ಟು ದರ ಇತ್ತು? ಒನ್ ಬನಾನಾ ಕಾಸ್ಟ್ 5 rupees. ಒಂದು ಬಾಳೆಹಣ್ಣಿಗೆ 5 ರೂಪಾಯಿ ದರ ಇತ್ತು ಅಥವಾ ದರ ತಗುಲ್ತಾ ಇತ್ತು ಅಂತ. 8ನೇ ಪ್ರಶ್ನೆಗೆ ಹೋಗೋಣವಾ? ವಾಟ್ ಡಿಡ್ ದ ಹಸ್ಬೆಂಡ್ ಬ್ರಿಂಗ್ ಇನ್ಸ್ಟೆಡ್ ಆಫ್ ಫ್ರೂಟ್ ಜ್ಯೂಸ್? ಅಂದರೆ ಅವನು ಫ್ರೂಟ್ ಜ್ಯೂಸ್ ಬದಲು ಅವನು ಏನನ್ನು ತಂದಿದ್ದ? ಅವನು ಏನು ತೊಗೊಂಡು ಬಂದ? ಅವನು ವಾಟ್ ಡಿಡ್, ನೋಡಿ ಡಿಡ್ ಅಂದರೆ ಏನು ತಂದ ಅಂತ ಆಗುತ್ತೆ. ವಾಟ್ ಡಿಡ್ ದ ಹಸ್ಬೆಂಡ್ ಬ್ರಿಂಗ್ ಅಂದರೆ ಅವನು ಏನನ್ನು ತಂದ ಅಂತ ಆಗುತ್ತೆ. ಅರ್ಥ ಆಯ್ತಾ? ಸೊ ಅಕಸ್ಮಾತ್ ನಾವು ಅದನ್ನ ಡಿಡ್ ತೆಗೆದುಬಿಟ್ಟು ವಿಲ್ ಹಾಕ್ಬಿಟ್ರೆ ವಾಟ್ ವಿಲ್ ದ ಹಸ್ಬೆಂಡ್ ಬ್ರಿಂಗ್ ಅಂದರೆ ಅವನು ಏನನ್ನು ತರ್ತಾನೆ ಅಂತ ಆಗುತ್ತೆ. ನೋಡಿ ಎಷ್ಟು ವ್ಯತ್ಯಾಸ ಇರುತ್ತೆ. ವಾಟ್ ಡಿಡ್ ದ ಹಸ್ಬೆಂಡ್ ಬ್ರಿಂಗ್ ಇನ್ಸ್ಟೆಡ್ ಆಫ್ ಫ್ರೂಟ್ ಜ್ಯೂಸ್? ಅವನು ಫ್ರೂಟ್ ಜ್ಯೂಸ್ ಬದಲು ಏನನ್ನು ತಂದ? ಅವನು ಉತ್ತರ ಏನಿದೆ ಇಲ್ಲಿ? ಆನ್ಸರ್, ಹೀ ಬ್ರಾಟ್ ವಾಟರ್ ಬಾಟಲ್ಸ್. ಅವನು ನೀರನ್ನು ತಗೊಂಡು ಬಂದ. ಆಮೇಲೆ ORS ಪೌಡರ್ ಆ್ಯಂಡ್ ಎಲೆಕ್ಟ್ರಾಲ್ ಪೌಡರ್. ಅವನು ನೀರು ಬಾಟ್ಲು ಮತ್ತು ORS ಪೌಡ್ರು ಮತ್ತು ಎಲೆಕ್ಟ್ರಾಲ್ ಪೌಡ್ರನ್ನ ತಂದ ಅಥವಾ ತಂದಿದ್ದ ಅಂತ ನಾವೆಲ್ಲ ಅರ್ಥ ಮಾಡ್ಕೋಬೋದು. ಅಭ್ಯಾಸವನ್ನು ಮಾಡಿ ನೋಡಿ. 8 ಪ್ರಶ್ನೆಗಳು, ಎಷ್ಟು ಉತ್ತರಗಳು ನಮಗೆ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಚೆನ್ನಾಗಿ ಗ್ರಾಮರು ನೀಟಾಗಿ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಅಲ್ವಾ? ಸೊ ಪ್ರತಿದಿನ ಅಭ್ಯಾಸವನ್ನು ಮಾಡ್ತಾಯಿರಿ. ನೋಡಿ ಎಷ್ಟು ಬದಲಾಗುತ್ತೆ ಅಂತ ಹೇಳಿಬಿಟ್ಟು. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಚಾನಲ್ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕಳಿಸ್ಕೊಡಿ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಟು ಆಲ್.